ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ಹೊಸ ವರ್ಷ ಇನ್ನೇನು ಹತ್ರದಲ್ಲೇ ಬರ್ತಾ ಇದೆ. ಕೇವಲ ಒಂದು ವಾರ ಕಳೆದ್ರೆ 2025 ಹೋಗಿ 2026 ಬರ್ಲಿಕ್ಕಿದೆ. 2025ರಲ್ಲಿ ನಾವು ಮಾಡಿರುವಂತಹ ಹಲವು ತಪ್ಪುಗಳನ್ನ ನಾವು 2026ರಲ್ಲಿ ಮಾಡೋದೇ ಬೇಡ. ಯಾಕಂದ್ರೆ 2024 ಕಳೆದು 2025 ಬರುವಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ಆನ್ಲೈನ್ ಮೂಲಕ ನಾವು ಕಳುಹಿಸಿ ಹಲವರನ್ನ ಮೋಸದ ಜಾಲಕ್ಕೆ ನಾವು ಕೂಡ ತಳ್ಳುವಂತಹ ಕೆಲವೊಂದು ವ್ಯವಸ್ಥೆಗಳಾಗಿತ್ತು. ಆದ್ರೆ ಇನ್ನು ಮುಂದೆ ಆ ರೀತಿಯ ಒಂದು ತಪ್ಪನ್ನ ಮಾಡದೆ ನಮ್ಮ ಸಂಬಂಧಿಕರನ್ನ ಅಥವಾ ನಮ್ಮ ಸ್ನೇಹಿತರನ್ನ ಮೋಸದ ಅಥವಾ ವಂಚನಾ ಜಾಲಕ್ಕೆ ತಳ್ಳದೆ ನಾವು ಅವರು ಕೂಡ ನೆಮ್ಮದಿಯ ಜೀವನ ನಡೆಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಅಂದ್ರೆ ನಮ್ಮ ಕಡೆಯಿಂದ ಯಾವುದೇ ರೀತಿಯ ತಪ್ಪು ಬರದ ಹಾಗೆ ಮುನ್ನಡೆಯೋಣ. ಯಾವ ತಪ್ಪುಗಳನ್ನ ನಾವು ಮಾಡ್ತೀವಿ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಮಾಡುವಂತಹ ಮೊದಲ ತಪ್ಪೇನು ಗೊತ್ತಾ? ನಾವು ಮೊದಲೆಲ್ಲ ಈ ಕೀಪ್ಯಾಡ್ ಮೊಬೈಲ್ ಇದ್ದಂತಹ ಸಂದರ್ಭಗಳಲ್ಲಿ, ಮೊಬೈಲ್ ಬರೋದಕ್ಕಿಂತ ಮೊದಲು ಹೇಗೂ ನಡೀತಾ ಇತ್ತು, ಮೊಬೈಲ್ ಬಂದ ನಂತರ ಕೀಪ್ಯಾಡ್ ಮೊಬೈಲ್ ಬಂದಂತಹ ಸಂದರ್ಭಗಳಲ್ಲಿ ನಾವು ಇನ್ಬಾಕ್ಸ್ ಮೆಸೇಜ್ ಹಾಕ್ತಾ ಇದ್ವಿ. ಹ್ಯಾಪಿ ಬರ್ಡೇ ಆಗಿರ್ಬೋದು, ಬರ್ಡೇ ವಿಶೇಷ ಕಳಿಸುವಂಥದ್ದು, ಅಥವಾ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳುವಂಥದ್ದು ಆಗಿರ್ಬೋದು, ಹ್ಯಾಪಿ ದೀಪಾವಳಿ, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಬಕ್ರೀದ್ ಅಂತ ಹೇಳುವಂಥ ವಿಚಾರಗಳು. ಯಾವುದೇ ವಿಚಾರಗಳನ್ನ ನಾವು ಹಂಚುವಾಗ್ಲೂ ನಾವು ಇನ್ಬಾಕ್ಸ್ ಅಲ್ಲಿ ಕಳಿಸ್ತಾ ಇದ್ವಲ್ಲ. ಸ್ವಲ್ಪ ದಿನ ಹೋದ ಹಾಗೇನೆ ಆಂಡ್ರಾಯ್ಡ್ ಏನೋ ನಮ್ಮ ಕೈಗೆ ಬಂತು, ಎಲ್ಲರೂ ಆಂಡ್ರಾಯ್ಡ್ ಅನ್ನ ನೆಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ವಾಟ್ಸಪ್ ಅಲ್ಲಿ ನಾವು ಇಂಥ ಸಂದೇಶಗಳನ್ನ ಕಳುಹಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಾಟ್ಸಪ್ ಅಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಫೋಟೋವನ್ನ, ಅಂದ್ರೆ ನಮ್ಮ ಫೋಟೋವನ್ನ ಎಡಿಟ್ ಮಾಡಿಕೊಂಡು ಅದರಲ್ಲಿ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೋಟೋದ ಕೆಳಗಡೆ ಕ್ಯಾಪ್ಷನ್ ಹಾಕ್ಬಿಟ್ಟು ಕಳಿಸುವಂಥದ್ದು. ಅದಕ್ಕಿಂತನೂ ಅಪ್ಡೇಟ್ ಆಗಿ ನಮ್ಮ ಫೋಟೋವನ್ನೇ ಗ್ರಾಫಿಕ್ ಡಿಸೈನ್ ಮೂಲಕ ಡಿಸೈನ್ ಮಾಡಿ ಕಳಿಸುವಂಥದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು APK ಫೈಲ್ಗಳನ್ನ ಕಳಿಸುವಂಥದ್ದು ಅಥವಾ ಲಿಂಕ್ಗಳನ್ನ ಕಳಿಸುವಂಥದ್ದು. ಯಾವ ರೀತಿ ಲಿಂಕ್ ಗೊತ್ತಾ? ಅಮೆಜಾನ್, ಫ್ಲಿಪ್ಕಾರ್ಟ್, ಲೂಲು, ಮೀಶೋ, ಈ ರೀತಿಯ ಬೇರೆ ಬೇರೆ ಏನು ಶಾಪಿಂಗ್ ಲಿಂಕ್ಗಳಿರುತ್ತೆ. ಅಮೆಜಾನ್, ಫ್ಲಿಪ್ಕಾರ್ಟ್ ನಂತಹ ಏನೋ ಕಂಪನಿಗಳ ಲಿಂಕ್ ಇರುತ್ತೆ. ಇಂಥ ಲಿಂಕ್ಗಳನ್ನ ನಾವು ಶೇರ್ ಮಾಡುವಂಥದ್ದು. ಈ ಲಿಂಕ್ ಅನ್ನ ಓಪನ್ ಮಾಡಿದಾಗ ನಿಮ್ಗೆ ಫೆಸ್ಟಿವಲ್ ಸೀಸನ್ ಇದ್ದು ನಿಮ್ಗೆ ಆಫರ್ ಅಂತ ಹೇಳಿ ಬರುತ್ತೆ. ಅದರ ಕಂಡೀಷನ್ ಏನ್ ಗೊತ್ತಾ? ಸಿಂಪಲ್ ಆಗಿ ಆ ಲಿಂಕ್ ಅನ್ನ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ನಮ್ಮ ಹೆಸರು ಹಾಕುವಂಥದ್ದು, ಹೆಸರು ಹಾಕಿ ಅಪ್ಡೇಟ್ ಆದ್ಮೇಲೆ ಅದನ್ನ 3 ಜನರಿಗೆ ಕಳುಹಿಸುವಂಥದ್ದು ಅಥವಾ 5 ಜನರಿಗೆ ಕಳುಹಿಸುವಂಥದ್ದು. ಈ 5 ಜನರಿಗೆ ಕಳುಹಿಸಿದಾಗ ಅವರು ಕೂಡ ಅದನ್ನ ಓಪನ್ ಮಾಡ್ತಾರೆ. ಅವರ ಡೇಟಾವನ್ನ, ಅಂದ್ರೆ ಅವರ ಹೆಸರನ್ನೆಲ್ಲ ಅಪ್ಡೇಟ್ ಮಾಡ್ತಾರೆ, ಡೀಟೇಲ್ ಅನ್ನ ಅಪ್ಡೇಟ್ ಮಾಡಿಬಿಟ್ಟು ಅವರು ಕೂಡ ಇನ್ನೂ 5 ಜನರಿಗೆ ಕಳುಹಿಸುವಂಥದ್ದು. ಅದರಲ್ಲಿ ನಾರ್ಮಲ್ ಆಗಿ ಆಡ್ ಬರ್ತಾ ಇರತ್ತೆ. ಈ ಯಾರು ಫೇಕ್ ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾನೋ ಅವನಿಗೆ ಅದರಿಂದ ಲಾಭ ಬರುತ್ತೆ. ನಾವು ಮೂರ್ಖರಾಗಿ ಬಿಡ್ತೀವಿ. ನಾವು ಕಳುಹಿಸುವಂತಹ ಇಂತಹ ಸಂದೇಶಗಳಿಂದಾಗಿ ಹಲವರನ್ನ ಮೂರ್ಖರನ್ನಾಗಿ ನಾವು ಹೇಗೂ ಮೂರ್ಖರಾಗಿರ್ತೀವಿ, ಜೊತೆಗೆ ಹಲವು ಜನರನ್ನ ನಾವು ಮೂರ್ಖರನ್ನಾಗಿ ಮಾಡ್ತೀವಿ. ಅದಕ್ಕಿಂತನೂ ಹೆಚ್ಚಾಗಿ ಇಂತಹ ನಾವು ಅಪ್ಡೇಟ್ ಮಾಡಿರುವಂತಹ ಏನೋ ಲಿಂಕ್ಗಳಿರುತ್ತೆ, ಈ ಲಿಂಕ್ಗಳು ನಿಜವಾಗಿಯೂ ಒರಿಜಿನಲ್ ಆಗಿರೋದಿಲ್ಲ. ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೋದಿದ್ರೆ, Amazon.in ಅಂತ ಇರುವಂತಹ ಅಮೆಜಾನ್ ಅವ್ರದ್ದು ವೆಬ್ಸೈಟ್ ಲಿಂಕ್ ಇದ್ರೆ ಅದರಲ್ಲಿ Amazon.au ಅಥವಾ EN ಈ ರೀತಿ ಬೇರೆ ಬೇರೆ ಯಾವ್ದಾದ್ರು ಲಾಸ್ಟ್ ಅಲ್ಲಿ ವರ್ಡ್ ಅಲ್ಲಿ ಚೇಂಜ್ ಮಾಡಿಬಿಟ್ಟು ಒಂದು ಲಿಂಕ್ ಇರುತ್ತೆ. ಅದರ ನಂತರ ಬೇರೆ 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 ಕ್ಯಾಪ್ಚರ್ಸ್ ಇರುತ್ತೆ. ಏನಿದ್ರು ಕೂಡ ನಾನು ಕೇಳುವಂಥದ್ದು, ಯಾವುದೇ ಒಬ್ಬ ಕಂಪನಿಯವನು ಫ್ರೀಯಾಗಿ ಕೊಡ್ಲಿಕ್ಕೆ ನಾವೇನೋ ಅವರ ಮಾವನ್ ಮಕ್ಳ ಅಲ್ಲಲ್ವಾ? ಸಿಂಪಲ್ ಆಗಿ ಹೇಳುವಂತಹ ವಿಚಾರ ಇದು. ನಾವು ನಂಬ್ಕೊಂಡು ಕಳಿಸ್ಕೊಡ್ತೀವಿ. ಇದನ್ನ ಈ ವಂಚಕರು ಏನಿರ್ತಾರೆ ಅವರು ನಮ್ಮ ಡೇಟಾವನ್ನೆಲ್ಲ ಅಕ್ಸೆಪ್ಟ್ ಮಾಡಿಟ್ಟಿರ್ತಾರೆ. ಅಂದ್ರೆ ನಮ್ಮ ಎಲ್ಲ ಪ್ರೈವೇಟ್ ಇರುವಂತಹ ಡೇಟಾ ಎಲ್ಲ ಅವರಿಗೆ ಸಿಗುತ್ತೆ. ಕೆಲವರು ಅವರ ಪ್ರೈವೇಟ್ ವಿಡಿಯೋಗಳನ್ನು ಕೂಡ ಅವರವರ ಮೊಬೈಲಲ್ಲಿ ಸೇವ್ ಮಾಡಿಟ್ಟಿರ್ತಾರೆ. ಆದ್ರೆ ಇದೆಲ್ಲ ಲೀಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಇಂತಹ ಪ್ರತಿಯೊಂದು ಲಿಂಕ್ಗಳಿಂದ ನಾವು ದೂರ ಇರುವಂಥದ್ದೇ ಬೆಟರ್ ಅಂತ ನನ್ನ ಅನಿಸಿಕೆ. ಒಂದದು. ಎರಡನೇದು ಅಂತ ಹೇಳಿದ್ರೆ APK ಫೈಲ್. APK ಫೈಲ್ ಬಂದಿರತ್ತೆ. APK ಫೈಲನ್ನು ನಾವು ಕ್ಲಿಕ್ ಮಾಡ್ತೀವಿ. APK ಫೈಲನ್ನು ಕ್ಲಿಕ್ ಮಾಡಿದಾಗ ಅದರಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡಿಬಿಟ್ಟು ಅದರಲ್ಲಿ ನಮ್ಮ ಡೀಟೇಲನ್ನು ಅಪ್ಡೇಟ್ ಮಾಡುವಂಥದ್ದು, ನಮ್ಮ ಫೋಟೋವನ್ನು ಅಪ್ಡೇಟ್ ಮಾಡುವಂಥದ್ದು. ನಮಗೇನೋ ನಮ್ಮ ಫೋಟೋ ಅಪ್ಡೇಟ್ ಆದ ಕೂಡಲೇ ನಮ್ಮ ವಿಷಯಸ್ ಎಲ್ಲ ಅಲ್ಲಿ ಫ್ಲ್ಯಾಶ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿದಾಗಲೇ ಅವರಿಗೆ ಯಾರು ಅದನ್ನು ಕ್ಲಿಕ್ ಮಾಡ್ತಾರೆ, ನಾವು ಕಳಿಸಿದ್ರೆ ಅವರಿಗೆ ಕೂಡ ನಮ್ಮ ಹೆಸರಲ್ಲಿ ಅದು ವಿಷಯಸ್ ಹೋಗುತ್ತೆ. ಬಟ್ ಅಲ್ಲಿ ಅವರ ಹೆಸರನ್ನು ಹಾಕ್ಬಿಟ್ಟು ಅವರು ಇನ್ನೂ ಹಲವರಿಗೆ ಕಳುಹಿಸುವಂಥದ್ದು. ಅಲ್ಲ, ನಾನು ಕೇಳುವಂಥದ್ದು, ನಾವು ಕಳಿಸೋದು ಯಾರಿಗೆ? ನಮ್ಮ ಸ್ನೇಹಿತರಿಗೆ ಅಥವಾ ನಮ್ಮ ಸಂಬಂಧಿಕರಿಗೆ ಮಾತ್ರ. ನಾವು ಪರಿಚಯ ಇಲ್ಲದವರಿಗೆ ನಾವೇನು ಕಳಿಸೋಕೆ ನಿಲ್ಲೋದಿಲ್ಲ.
ಬಟ್ ನಾವು ಹೇಗೂ ಮೂರ್ಖರಾಗಿ ಬಿಟ್ಟಿರ್ತೀವಿ, ಜೊತೆಗೆ ಅವರನ್ನು ಕೂಡ ಮೂರ್ಖರನ್ನಾಗಿ ಮಾಡುವಂತಹ ವಿಚಾರ. APK ವಿಚಾರ ಬರ್ಬೇಕಂದ್ರೆ ನಾನೊಂದು 2 ವಿಚಾರಗಳನ್ನ ಹೇಳ್ತೀನಿ. ಈ ಹಿಂದೆ ನನಗೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇಕಿತ್ತು, ಅಂದ್ರೆ ಒಂದು ವಿಡಿಯೋ ಎಡಿಟಿಂಗ್ ಇದು ಪ್ರೋ ವರ್ಷನ್ ಬೇಕಿತ್ತು. ಪ್ರೋ ವರ್ಷನ್ ನಾನು ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ತಿಂಗಳಿಗೆ, ನಾನು ನೋಡಿರುವಂತಹ ಆಪ್ ಅನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ತಿಂಗಳಿಗೆ 480 ರೂಪಾಯಿ ಏನೋ ಚಾರ್ಜಸ್ ಇತ್ತು. ಪ್ರತಿ ತಿಂಗಳು 480 ಅಂತ ಹೇಳಿದ್ರೆ ನಾನು ಲೆಕ್ಕಾಚಾರ ಹಾಕಿದೆ, ವರ್ಷಕ್ಕೆ 5,000ಕ್ಕಿಂತನೂ ಹೆಚ್ಚಿನ ದುಡ್ಡು ಹೋಗುತ್ತೆ. ವೇಸ್ಟ್ ಅಲ್ವಾ? ಉಳಿಸ್ಬೇಕಲ್ವಾ? ಅಷ್ಟಾದ್ರೂ ಉಳಿಯತ್ತಲ್ವಾ? ಹೀಗೆ ಥಿಂಕ್ ಮಾಡಿಕೊಂಡು ನಾನೇನು ಮಾಡಿದೆ ಅಂದ್ರೆ ಗೂಗಲಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಪ್ರೋ ವರ್ಷನ್ ಹುಡುಕಿದೆ, ಸಿಕ್ತು, ಇನ್ಸ್ಟಾಲ್ ಮಾಡಿದೆ. ಇನ್ಸ್ಟಾಲ್ ಮಾಡಿದಾಗ ಪ್ರತಿಯೊಂದು ಆ್ಯಪ್ಗಳು ಇನ್ಸ್ಟಾಲ್ ಮಾಡಿದ ಕೂಡಲೇ ನಮ್ಮ ಪರ್ಮಿಷನ್ ಅನ್ನ ಕೇಳುತ್ತೆ. ಪರ್ಮಿಷನ್ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಪರ್ಮಿಷನ್ ಕೇಳುತ್ತೆ, ಗ್ಯಾಲರಿದು ಪರ್ಮಿಷನ್ ಕೇಳುತ್ತೆ, ಅಂದ್ರೆ ಮೈ ಫೈಲ್ಸ್ ಇಂದ ಹಿಡಿದು ಎಲ್ಲಾನು ಗ್ಯಾಲರಿದು ಪರ್ಮಿಷನ್ ಕೇಳುತ್ತೆ. ಜೊತೆಗೆ ಕಾಲ್, ಕಾಂಟ್ಯಾಕ್ಟು, ಲೊಕೇಶನ್, ಮೈಕ್ರೋಫೋನ್ ಎಲ್ಲಾನು ಕೇಳುತ್ತೆ, ಕ್ಯಾಮರಾ. ಈ ರೀತಿ ನಾನು ಇನ್ಸ್ಟಾಲ್ ಮಾಡಿರುವಂತಹ ಆ್ಯಪ್ ಕೂಡ ನನ್ನಲ್ಲಿ ಕೇಳ್ತು ಪರ್ಮಿಷನ್ ಎಲ್ಲಾನು ಕೊಟ್ಟೆ. ಕೊನೆಗೆ ಒಂದು ಪರ್ಮಿಷನ್ ಬಂತು, ಅಂದ್ರೆ SMS ಆಕ್ಸೆಸ್ ಪರ್ಮಿಷನ್ ಕೇಳ್ತು, ಕೊಟ್ಟಿಲ್ಲ. ಕೊಡದೆ ನಾನು ಅದನ್ನು ಓಪನ್ ಮಾಡಿದೆ, ಓಪನ್ ಆಗ್ತಾನೆ ಇದ್ದಿಲ್ಲ. ನಾನು ಆ ಆ್ಯಪ್ ಅನ್ನು ಓಪನ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ಆಕ್ಸೆಸ್ ಕೊಡ್ಲೇಬೇಕು SMS ಅನ್ನ. 2 ಸಲ ಟ್ರೈ ಮಾಡಿದೆ, ಆಗಿಲ್ಲ. 3ನೇ ಸಲ ಆದ್ದಾಗ್ಲಿ ಪರವಾಗಿಲ್ಲ ಅಂತ ಹೇಳ್ಕೊಂಡು ಆಕ್ಸೆಸ್ ಕೊಟ್ಟೆ. ಆಕ್ಸೆಸ್ ಕೊಟ್ಟಾಗ ಆ ಕ್ಷಣದಲ್ಲಿ ನನಗೆ 10-20 ಇನ್ಬಾಕ್ಸ್ ಮೆಸೇಜ್ ಬಂತು. ಬೇರೆ ಬೇರೆ ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ, ಜೊತೆಗೆ ಇಮೇಲ್ ಇದ್ದು ಕೆಲವೊಂದು ಕೋಡ್, ಅದರ ಜೊತೆಗೆ ಬ್ಯಾಂಕಿಂಗ್ ಇದ್ದು, ಕೆನರಾ ಬ್ಯಾಂಕ್ ಇದ್ದು, ಫೆಡರಲ್ ಬ್ಯಾಂಕ್ ಇದ್ದು, ಈ ರೀತಿ ಹಲವು ಇನ್ಬಾಕ್ಸ್ ಮೆಸೇಜ್ ಬಂತು. ಒಂದು ಕ್ಷಣ ನಾನಂತೂ ದಂಗಾಗಿ ಹೋದೆ. ಏನ್ ಮಾಡ್ಬೇಕಂತ ತೋಚನಿಲ್ಲ. ಯಾಕಂದ್ರೆ ನಾವು ಇಷ್ಟೊಂದು ಅಪ್ಡೇಟ್ ಆಗಿರುವಂತಹ ನಾವೇ, ಅಂದ್ರೆ ದಿನಕ್ಕೆ ಒಂದು ಇಂಟರ್ನೆಟ್ ಅಲ್ಲಿ ಹೊಸ ಅಪ್ಡೇಟ್ ಬಂದ ಹಾಗೇನೆ ನಾವು ಕೂಡ ಅಪ್ಡೇಟ್ ಆಗ್ತಾನೆ ಇರ್ತೀವಿ. ಅದಕ್ಕೆ ಇಂಥದ್ರಲ್ಲಿ ನಾವೇ ಇಷ್ಟೊಂದು ಮೋಸ ಹೋದ್ವಲ್ಲ ಅಂತ ಹೇಳುವಂತಹ ಒಂದು ಆ ಕ್ಷಣದಲ್ಲಿ ಏನ್ ಮಾಡ್ಬೇಕಂತ ತೋಚಿಲ್ಲ. ನಾನು ಮಾಡಿರುವಂತಹ ವಿಚಾರ ಇಷ್ಟೇ, ಜಸ್ಟ್ ಫ್ಲೈಟ್ ಮೋಡ್ ಹಾಕಿದೆ, ಆ್ಯಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿದೆ, ಫ್ಲೈಟ್ ಮೋಡ್ ಹಾಕಿದೆ. ಫ್ಲೈಟ್ ಮೋಡ್ ಹಾಕಿದಾಗ ನನಗೇನು ಬರ್ತಾ ಇಲ್ಲ ಅಂತಹ ಒಂದು ನಂಬಿಕೆ ಬಂತು. ಒಂದು ಅರ್ಧ ಗಂಟೆ ಬಿಟ್ಟು ಆನ್ ಮಾಡಿದೆ. ಏನಾಯ್ತು ಅಂತ ಗೊತ್ತಿಲ್ಲ, ಯಾಕಂದ್ರೆ ಅವತ್ತು ನನ್ನ ಅಕೌಂಟಲ್ಲಿ ದುಡ್ಡು ಕೂಡ ಇತ್ತು. ಎಲ್ಲಾದ್ರೂ ಅಕೌಂಟ್ ಎಲ್ಲ ಫ್ರೀಸ್ ಆದ್ರೆ ಎಲ್ಲ ಹೋಯ್ತು, ಹ್ಯಾಕ್ ಆಯ್ತು ಅಂತ ನಾನು ಅನ್ಕೊಂಡಾಗಿತ್ತು. ನಾವು ಪ್ರತಿಯೊಬ್ರು ಮೊಬೈಲಲ್ಲಿ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡುವಾಗ ಒಂದು ತಪ್ಪನ್ನ ಮಾಡಿಟ್ಟಿರ್ತೀವಿ. ಏನು ಗೊತ್ತಾ ತಪ್ಪು ಅಂತ ಹೇಳಿದ್ರೆ, ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನ ಪ್ಲೇಸ್ಟೋರ್ ಅಲ್ಲದೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ನಾವು ಅಲೌ ಕೊಟ್ಟಿರ್ತೀವಿ. ಯಾವುದೇ ಕಾರಣಕ್ಕೂ ಅದನ್ನ ಆಫ್ ಮಾಡಿಟ್ರೆ ನಮ್ಮ ಮೊಬೈಲಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂದ್ರೆ ಪ್ಲೇಸ್ಟೋರ್ ಇಂದ ಅಲ್ಲದ ಅಪ್ಲಿಕೇಶನ್ ಯಾವ್ದು ಕೂಡ ಇನ್ಸ್ಟಾಲ್ ಆಗಲ್ಲ. ನಾನು ಆ ಒಂದು ತಪ್ಪನ್ನು ಕೂಡ ಮಾಡಿಟ್ಟಿದ್ದೆ. ಆ ಕ್ಷಣದಲ್ಲಿ ಏನೆಲ್ಲ ಆಯ್ತು, ಬಟ್ ನಾನು ಆನ್ ಮಾಡಿದೆ. ಅರ್ಧ ಗಂಟೆ ಬಿಟ್ಟು ಕಾಲ್ ಬಂತು, ಯಾವುದೋ ಒಂದು 11 ನಂಬರಿಂದ ಕಾಲ್ ಬಂತು. OTP ಕೇಳಿದ್ರು. ನಾನು ಮತ್ತು ಸ್ವಿಚ್ ಆಫ್ ಮಾಡಿಬಿಟ್ಟೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸ್ವಿಚ್ ಆಫ್ ಮಾಡಿಟ್ಟೆ. ಏನೋ ಭಯ ಬಿದ್ದಿದ್ದೆ, ಅಂದ್ರೆ ನನ್ನ ಅಕೌಂಟ್ ಎಲ್ಲ ಹೋಯ್ತು, ನನ್ನ ಮೊಬೈಲ್ ಫುಲ್ ಹ್ಯಾಕ್ ಆಯ್ತು ಅಂತ ಅನ್ಕೊಂಡು. ಆದ್ರೆ ನಾನು ಮಾಡಿರುವಂತಹ ಆ ಫ್ಲೈಟ್ ಮೋಡ್ ಹಾಕ್ಬಿಟ್ಟು ನಾನು ಆ್ಯಪ್ ಅನ್ನು ಅನ್ಇನ್ಸ್ಟಾಲ್ ಮಾಡಿದ ಕಾರಣ ನನ್ನ ಆ್ಯಪ್ ಎಲ್ಲ ಹಾಗೇನೆ ಉಳಿಯಿತು. ಇಲ್ಲಾಂದ್ರೆ ನಾನು ಅವತ್ತು ಮೋಸ ಹೋಗ್ತಿದ್ದೆ. ಏನೋ ಬಚಾವಾದೆ ಅಂತ ಹೇಳುವಂತಹ ಒಂದು ವಿಚಾರದಲ್ಲಿ ನನಗೆ ಇವತ್ತು ಕೂಡ ಅದನ್ನ ಅನ್ಕೊಂಡ್ರೆ ತುಂಬಾ ಭಯ ಆಗ್ತಾ ಇದೆ. ನಾನು ಅನ್ಕೊಳ್ಳುವಂಥದ್ದು ಇಷ್ಟೇ, ನಾನು ಇಷ್ಟೆಲ್ಲ ಇದ್ರೂ ನಾನೇ ಯಾಮಾರಿದ್ದೀನಿ. ಅಂಥದ್ರಲ್ಲಿ ಏನೋ ಮಾಹಿತಿಯೇ ಇಲ್ಲದಂಥವ್ರು, ಈ ಮೊಬೈಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇರುವಂತಹವರು ಎಷ್ಟು ಬೇಗ ಮೋಸ ಹೋಗ್ತಾರೆ ಅಂತ ಹೇಳುವಂಥ ವಿಚಾರ. ಯಾವುದೇ ಕಾರಣಕ್ಕೂ APK ಫೈಲ್ಗಳನ್ನ ಇನ್ಸ್ಟಾಲ್ ಮಾಡಲೇಬೇಡಿ. ಅಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಾಗಿರ್ಬೋದು, ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲಿಕ್ಕೆ ನಿಲ್ಬೇಡಿ. 100% ನಮ್ಮ ಮೊಬೈಲ್ ಹ್ಯಾಕ್ ಆಗುವಂತಹ ಸಂಭವ ಇರುತ್ತೆ, ಒಂದು ವಿಚಾರ. ಎರಡನೇದು ಅಂತ ಹೇಳಿದ್ರೆ, ಇತ್ತೀಚೆಗಂತೂ ಒಂದು ಕಳೆದ ಕೆಲವು ದಿನಗಳ ಹಿಂದೆ SBI ಅವರದೊಂದು ಆ್ಯಪ್ ಅಂತ ಹೇಳ್ಕೊಂಡು ಒಂದು APK ಬರ್ತಾ ಇತ್ತು. ಈ ಒಂದು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿದ್ರೆ ನಿಮ್ಗೆ 2,000 ರೂಪಾಯಿ ನಿಮ್ಗೆ ಅಕೌಂಟಿಗೆ ಫ್ರೀ ಆಗಿ ಕೊಡುವಂಥದ್ದು. ಅಲ್ಲ, SBI ಅವರು ಯಾಕೆ ನಮ್ಗೆ ಫ್ರೀ ಆಗಿ ಕೊಡ್ತಾರೆ? ನಾವು ಯಾರೋ ಅವರಿಗೆ ಅಲ್ವಾ? ಈ ಮೋಸ ಮಾಡೋರು ಇಷ್ಟೇ ಮಾಡುವಂಥದ್ದು. 2,000 ರೂಪಾಯಿ ನಿಮ್ಗೆ ಆ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ ನಮ್ಮ ಡೀಟೇಲ್ ಅನ್ನು ಅಪ್ಡೇಟ್ ಮಾಡಿದ್ರೆ ನಮ್ಗೆ 2,000 ರೂಪಾಯಿ ಬರುವಂಥದ್ದು. SBI ಅವರು ಕೊಡ್ತಾರೆ ಅಂತ ಹೇಳುವಂತ ಮಾತನ್ನ ಅವರು ಅದರಲ್ಲಿ ಮೆನ್ಷನ್ ಮಾಡಿಟ್ಟಿರ್ತಾರೆ. ಅವರ ಈ ಯಾವುದೋ ಒಂದು ನಂಬರ್ ಇಂದ ನಮ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಬರುವಂಥದ್ದು. ಅವರ DP ಕೂಡ SBI ಇದೆ ಇರುತ್ತೆ, ಜೊತೆಗೆ ಅದರಲ್ಲಿ ಬರ್ದಿರುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಕೊಂಡು ಅವರು ಅದರಲ್ಲಿ ಡಿಸ್ಕ್ರಿಪ್ಷನ್ ಹಾಕಿಟ್ಟಿರ್ತಾರೆ. ನಾವು ನಿಜ ಅಂತ ನಂಬ್ಕೊಂಡಿರ್ತೀವಿ, ನಮ್ಗೆ ಜನ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಅವರ ಕೆಲಸ ಆದ ಕೂಡಲೇ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೋಸ ಹೋಗಿಟ್ಟಿರ್ತೀವಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಇನ್ನೂ ಹಲವರಿಗೆ ಶೇರ್ ಮಾಡುವಂಥದ್ದು. ಇತ್ತೀಚೆಗಷ್ಟೇ ಇನ್ನೊಂದು ಆ್ಯಪ್ ಬಂದಿತ್ತು, ಮೀಶೋದಲ್ಲಿ ನಿಮಗೆ ಆಫರ್ ಇದೆ ಅಂತ ಹೇಳುವಂಥ ವಿಚಾರದಲ್ಲಿ ಆ್ಯಪ್ ಬಂದಿತ್ತು. ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ ಹಲವರಿಗೆ ಅದನ್ನು ಶೇರ್ ಮಾಡಲಿಕ್ಕೆ ಕೂಡ ಇತ್ತು.
ಹಲವಾರು ಶೇರ್ ಮಾಡ್ತಾ ಬೆಳ್ತಂಗಡಿಯಲ್ಲಿ, ನಮ್ಮ ಪಕ್ಕದ ಬೆಳ್ತಂಗಡಿಯಲ್ಲಿ ಹಲವರ ದುಡ್ಡು ಹೋಗಿದೆ. ಕ್ಷಣ ಮಾತ್ರದಲ್ಲಿ ಮೊಬೈಲಲ್ಲಿರುವಂತಹ ಎಲ್ಲಾ ದುಡ್ಡು ಕೂಡ ಖಾಲಿಯಾಗಿದೆ. ಮೊಬೈಲ್ ಫುಲ್ ಅವರ ಕಂಟ್ರೋಲಿಗೆ ಬರುವಂತಹ ವಿಚಾರ. ಅದು ವೆಬ್ಸೈಟ್ಗಳಲ್ಲಿ ನ್ಯೂಸ್ ಬಂದ ಕೂಡಲೇ ಆನಂತರ ಸ್ವಲ್ಪ ಜನ ಅದನ್ನ ಅಲರ್ಟ್ ಆದ್ರು, ಇನ್ಸ್ಟಾಲ್ ಮಾಡುವಂಥದ್ದನ್ನ ನಿಲ್ಲಿಸಿದ್ರು. ಅಥವಾ ಅಲ್ಲಾಂದ್ರೆ ಈ ರೀತಿಯ ಇದರಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ದುಡ್ಡು ಕಳ್ಕೊಂತಿರುವಂತಹ ವಿಷಯ ಇರುತ್ತೆ. ಇತ್ತೀಚೆಗಷ್ಟೇ ಮಂಗಳೂರಿನಲ್ಲಿ ಕೂಡ ಇದೇ ರೀತಿಯ ಒಂದು ವಂಚನಾ ಜಾಲದಿಂದ ಒಂದು ಕುಟುಂಬವನ್ನೇ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಏನೋ ಬಚಾವ್ ಮಾಡಿದ್ರು. ಅಂದ್ರೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಸುಧೀರ್ ರೆಡ್ಡಿ ಅವರು ಈ ಬಗ್ಗೆ ಹಲವು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಅಂದ್ರೆ ಪೊಲೀಸ್ ಇಲಾಖೆಯ ಮೂಲಕ ಜನಜಾಗೃತಿ ನಡೆಸ್ತಾ ಇದ್ದಾರೆ. ಅದರಂತೆ ಮಂಗಳೂರಿನಲ್ಲಿರುವಂತಹ ಒಂದು ವೃದ್ಧ ದಂಪತಿ ಅಕೌಂಟ್ ಇಂದ 84 ಲಕ್ಷ ರೂಪಾಯಿಯನ್ನ ದೋಚಲಿಕ್ಕೆ ಅಂತ ಪ್ಲಾನ್ ಮಾಡಿದ್ರು ವಂಚಕರು. ಅದನ್ನ ಕೆನರಾ ಬ್ಯಾಂಕ್ ಅಲ್ಲಿರುವಂತಹ 2-3 FD ಅವರು ಅದನ್ನ ಲೆಟರ್ ಕೊಟ್ಬಿಟ್ಟು SBI ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಂತೇಳಿ ಬಂದಾಗ ಇವರಿಗೇನೋ ಡೌಟ್ ಬಂತು ಮ್ಯಾನೇಜರ್ ಅವರಿಗೆ. ಅವರು ಅದನ್ನ ಪೊಲೀಸ್ ಇಲಾಖೆಗೆ ಇನ್ಫಾರ್ಮೇಶನ್ ಕೊಟ್ಟರು. ಪೊಲೀಸ್ ಅವರು ಇವರ ಮನೆಗೆ ಹೋದಾಗ ಅವ್ರು ಏನು ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ. ಕೊನೆಗೆ ಅವರ ಮನವರಿಕೆ ಮಾಡಿದಾಗ ಅವರು ನಿಜ ಸಂಗತಿಯನ್ನ ಬಾಯ್ಬಿಟ್ರು. ಅದರಲ್ಲಿ ಇದಂತಹ ವಿಚಾರ ಅಂತ ಹೇಳಿದ್ರೆ, ಯಾರೋ ಕಾಲ್ ಮಾಡಿ ನೀವು ಎಷ್ಟೋ 5 ಕೋಟಿಯ ಅಷ್ಟೇನೋ ಮೋಸ ಮಾಡಿದ್ರಿ, ಟ್ಯಾಕ್ಸ್ ಇದನ್ನು ಮಾಡಿದ್ರೆ ಹಾಗೆ ಹೇಗೆ ಅಂತ ತಿಳ್ಕೊಂಡೆಲ್ಲ ಮೋಸ ಮಾಡಿರುವಂಥದ್ದು. ಕೊನೆಗೆ 84 ಲಕ್ಷ ರೂಪಾಯಿಯನ್ನ ಇವರು ಕಟ್ತೇವೆ ಅಂತ ಎಲ್ಲ ಒಪ್ಕೊಂಡು ನೆಕ್ಸ್ಟ್ ಡೇ ಕಟ್ಟೋರಂತವ್ರು ಇದ್ರು. ಆದರೆ ಪೊಲೀಸರು ಮತ್ತು ಈ ಒಂದು ಬ್ಯಾಂಕ್ ಮ್ಯಾನೇಜರ್ ಅವರ ಸಮಯ ಪ್ರಜ್ಞೆಯಿಂದಾಗಿ ಅವರ ಒಂದು ಕುಟುಂಬದ ದುಡ್ಡು ಹೋಗುವಂಥದ್ದು ಬಾಕಿಯಾಗಿದೆ. ಇಂಥದ್ದು ನಡೀತಾನೆ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಲಿಂಕ್ಗಳನ್ನ ನೀವು ಶೇರ್ ಮಾಡಬೇಡಿ. ನಿಮ್ಗೇನಾದ್ರೂ ಇನ್ಫಾರ್ಮೇಶನ್ ಅಂತ ಇದ್ರೆ ನೀವು ನೇರವಾಗಿ ಅದನ್ನ ಕಳಿಸ್ಕೊಡಿ. ಇವಾಗ ಕೆಲವೊಂದು ನ್ಯೂಸ್ ಲಿಂಕ್ ಎಲ್ಲ ಇರುತ್ತೆ. ನ್ಯೂಸ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿರುವಂತಹ ನ್ಯೂಸ್ ಲಿಂಕ್ ಆಗಿರುತ್ತೆ, ಅಥವಾ ಯಾವ್ದಾದ್ರು ಇನ್ಫಾರ್ಮೇಶನ್ ಇರುವಂತದ್ದು ಇರುತ್ತೆ, ಯೂಟ್ಯೂಬ್ ಲಿಂಕ್ ಎಲ್ಲ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇಂಥ ನಿಮ್ಗೆ ಆಫರ್ ಇದೆ, ನಿಮ್ಗೆ ದುಡ್ಡು ಬರುತ್ತೆ, ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಹೇಳುವಂತಹ ಆ ಒಂದು ಸುಳ್ಳು ಸುದ್ದಿಗಳನ್ನ ನೀವು ಯಾವತ್ತೂ ಪ್ರಚಾರ ಮಾಡ್ಲಿಕ್ಕೂ ನಿಲ್ಬೇಡಿ. ಈ ರೀತಿ ಪ್ರಚಾರ ಮಾಡಿಬಿಟ್ಟು ಮೋಸ ಹೋಗ್ಬೇಡಿ ಅಂತ ಹೇಳುವಂತ ಒಂದು ಕಳಕಳಿಯ ಮನವಿಯನ್ನ ಮಾಡಿಕೊಂಡು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನೀವೇನಾದ್ರೂ ಮೋಸ ಹೋಗಿದ್ದೀರಾ, ಈ ರೀತಿ ಏನಾದ್ರೂ ವಂಚನಾ ಜಾಲದಲ್ಲಿ ಸಿಲುಕಿದ್ದೀರಾ ಅಂತ ಹೇಳೋದನ್ನ ಕೂಡ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.